ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ ಏನಂತಂದರೆ ನನ್ನ ಡಿಪ್ರೆಷನ್. ನನಗೆ ಸ್ವಲ್ಪ ಮೈಂಡ್ ಸರಿ ಇರಲಿ. ಒಂದು 6 ಮಂತ್ ಬ್ಯಾಕ್, 6 ಮಂತ್ 7 ಮಂತ್ ಅಂತಲೇ ಅನ್ಬೋದು. ಮೇ, ಜೂನ್, ಜುಲೈ, ಆಗಸ್ಟ್ 5 ಮಂತ್ ಆಯಿತು. 5 ಮಂತಿಂದ ನನಗೆ ಸ್ವಲ್ಪ ಮೈಂಡ್ ಸರಿ ಇಲ್ಲ. ಒಂಥರ ಡಿಪ್ರೆಷನ್. ಎಷ್ಟು ಮಟ್ಟಿಗೆ ಡಿಪ್ರೆಷನ್ ಅಂತಂದರೆ ನಾನು ನೈಟೆಲ್ಲ ನಿದ್ದೆನೇ ಮಾಡ್ತಾ ಇರಲಿಲ್ಲ. ನೈಟು 2 ಗಂಟೆ 3 ಗಂಟೆಲಿ ಪಾತ್ರೆ ಬೆಳಗೋದು, ಬಟ್ಟೆ ಒಗೆಯೋದು, ನೆಕ್ಸ್ಟ್ ಕ್ವೆಶ್ಚನ್, ರೀಲ್ಸ್ ನೋಡ್ಕೊಂಡು ಕೂತಿರವೆ. ಹಿಂಗಂದ್ರೆ ಸರ್ ನಂಗೆ ಸ್ವಲ್ಪ ಅದು ಸ್ನಾನ ಮಾಡಿದ ತಕ್ಷಣ ಸ್ವಲ್ಪ ಮೈಂಡ್ ಫ್ರೀ ಆಗಿಬಿಟ್ಟು ಅವಾಗ ಸ್ವಲ್ಪ ನಿದ್ದೆ ಬರೋದು. ಸೊ ಆ ರೀಸನ್ಗೋಸ್ಕರ ನೈಟಲ್ಲಿ ನಾನು ಸ್ನಾನ ಮಾಡೋದನ್ನ ರೂಢಿ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಈಗ ಸ್ವಲ್ಪ ಪರವಾಗಿಲ್ಲ, ಬಟ್ ಒಂದು 4 ಮಂತಿಂದ ನಾನು ನೈಟಲ್ಲಿ ಸ್ನಾನ ಮಾಡೋದು. ಡಿಪ್ರೆಷನ್ ಎಷ್ಟರ ಮಟ್ಟಿಗೆ ಡಿಪ್ರೆಷನ್ ಅಂತ ಯೋಚನೆ ಮಾಡಿ ನೀವು. ಆ ಥರ ಮೈಂಡ್ ಹಂಗೆ ಆಗ್ಬಿಟ್ಟಿತ್ತು ನನಗೆ. ತುಂಬ ಥ್ಯಾಂಕ್ಸ್. ಲವ್ ಯು. ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿಬಿಡಿ, ಲವ್ ಯು ಅಕ್ಕ ಅಂತ. ಸಾಕು. ಒಂದು ಜೀವಕ್ಕೋಸ್ಕರನಾದರೂ ನಾನು ದಿನ ವಿಡಿಯೋ ಹಾಕ್ತೀನಿ. ಅದು ನಾನು ಯೋಚನೆ ಮಾಡಬೇಕಾದ್ರೆ ನನಗೆ ಏನು ಅನ್ನಿಸ್ತು ಅಂತಂದರೆ, ಸರಿ ನಾವೇನಾದರೂ ಚಾನಲ್ ಓಪನ್ ಮಾಡೋಣ, ಯೂಟ್ಯೂಬ್ ಚಾನಲ್ ಥರ ಏನಾದರೂ ಓಪನ್ ಮಾಡ್ತಾಯಿದ್ರೆ, ಡೈಲಿ ವ್ಲಾಗ್ ಥರ ಏನಾದರೂ ಅಪ್ಲೋಡ್ ಮಾಡ್ತಾಯಿದ್ರೆ ಮೇ ಬಿ ಸ್ವಲ್ಪ ಮೈಂಡ್ ಫ್ರೀ ಆಗ್ಬೋದೇನೋ ಅನ್ನೋ ಥರ ಯೋಚನೆ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಬಟ್ ಆ 4 ಮಂತ್ ತುಂಬ ಕಷ್ಟಪಟ್ಟಿದ್ದೀನಿ. ಸಖತ್ ಡಿಪ್ರೆಷನ್, ಸಖತ್ ಟೆನ್ಷನ್. ಬಟ್ ವೀಡಿಯೋಸ್ ಎಲ್ಲ ನಾರ್ಮಲಾಗಿ ನಗಾಡ್ಕೊಂಡು ರೀಲ್ಸ್ ಮಾಡೋದು ಹಂಗೆಲ್ಲ ಮಾಡ್ತಿದ್ದೆ. ಬಟ್ ತುಂಬ ಟೆನ್ಷನ್ ಇತ್ತು. ಎಷ್ಟರ ಮಟ್ಟಿಗೆ ಡಿಪ್ರೆಷನ್ಗೆ ಹೋಗಿದೆ ಅಂತಂದರೆ, ನಮ್ಮಮ್ಮ ಸತ್ತಾಗ, ನಮ್ಮಮ್ಮ ನಾನು 7th ಇರಬೇಕಾದ್ರೆ ತಿರೋದ್ರು. ಆಗ ಒಂಥರ ಆಗ್ಬಿಟ್ಟಿದೆ. ಯಾರ ಜೊತೆ ಮಾತಾಡಿದೆ, ಯಾರ ಜೊತೆ ಸೇರಿದೆ, ಒಂಥರ ಮೈಂಡೇ ಒಂಥರ ಆಗ್ಬಿಟ್ಟಿತ್ತು. ಆ ಥರ ನಾನು ಈ 5 ಮಂತಲ್ಲಿ ಆ ಥರ ಆಗ್ಬಿಟ್ಟಿದೆ. ಅಷ್ಟೊಂದು ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದೆ, ಇದು ಕೆಲಸ ಮಾಡಬೇಕು, ಇಲ್ಲ ಅಂತಂದರೆ ಏನಾದರೂ ನಿಮ್ಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ಅದು ಮಾಡಿ. ನನಗೆ ಯಾರು ಯೂಟ್ಯೂಬ್ ಬ್ಲಾಗ್ ಇದರಲ್ಲಿ ಇಂಟ್ರೆಸ್ಟ್. ಇವಾಗ ನಾವೇನು ಅಂದ್ಕೊಂಡಿರ್ತೀವಿ ಅಂತಂದರೆ, ಈಗ ನಾನು ನಿಮ್ಮನ್ನ ಕೇರ್ ಮಾಡ್ತೀನಿ, ರಿಟರ್ನ್ ನೀವು ಅದೇ ಕೇರ್ ನನಗೆ ಕೊಡಬೇಕು ಅನ್ನೋದು ತಪ್ಪು. ಅಂದರೆ ಸೊ ಇವಾಗ ನೀವು ಲವ್ ಮಾಡೋರು, ಸಪೋಸ್ ಲವ್ ಮಾಡಬೇಕು ಅಂದ್ಕೊಂಡಿರೋರು ಏನು ಮಾಡಿ ಅಂತಂದರೆ, ನೀವು ಕೊಡೋ ಕೇರು ಅಲ್ಲಿಂದ ಸಿಗ್ತಾ ಇದೆಯಾ ಅನ್ನೋದು ಫಸ್ಟ್ ನೋಡಿ, ಆಮೇಲೆ ಲವ್ ಮಾಡಿ. ಇನ್ನೇನಿರಬೇಕು, ಫಸ್ಟು ಲವ್ಗಿವೆಲ್ಲ ಬಿಡಿ. ಫಸ್ಟು ನೀವು ದುಡಿದು ಒಂದು ಲೈಫಲ್ಲಿ ಒಂದು ಲೆವೆಲ್ಗೆ ಹೋದ್ಮೇಲೆ ಆಮೇಲೆ ಲವ್ ಮಾಡಿ. ದೇವಸ್ಥಾನಕ್ಕೆಲ್ಲ ದೇವಸ್ಥಾನಕ್ಕೆಲ್ಲ ಈಗ ಸ್ವಲ್ಪ ಮೈಂಡ್ ಸರಿ ಇರಲಿಲ್ಲ ಅಲ್ವಾ. ಸೊ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಬರ್ತಾಯಿದ್ರೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂತ ನಾನು ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ದೇವಸ್ಥಾನಕ್ಕೆ ಹೋಗ್ತಾ ಆಮೇಲೆ ಏನಾಯಿತು ಅಂತಂದರೆ, ಓಕೆ ಸ್ವಲ್ಪ ನಾರ್ಮಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದನ್ನೇ ವೀಡಿಯೋ ಮಾಡಾಕೋಣ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಬಿಟ್ಟು ಹೋದರು ಅಂತ ಇಟ್ಕೊಳ್ಳಿ, ಅವರೇ ಚೆನ್ನಾಗಿದ್ದಾರೆ. ನೀವೇಂತಕ್ಕೆ ಡಿಪ್ರೆಷನ್ ಒಳಗಡೆ ಹೋಗಿ ಟೆನ್ಷನ್ ತಗೊಂಡು ಯೋಚನೆ ಮಾಡ್ಕೊಂಡು ಫೀಲಿಂಗ್ ಸ್ಟೇಟಸ್ ಹಾಕ್ಕೊಂಡು ಲೈಫಲ್ಲಿ ಫ್ರೆಂಡ್ಸ್ ಎಷ್ಟೇ ಕಷ್ಟ ಬರಲಿ ಫೇಸ್ ಮಾಡೋದು ಕಲ್ತ್ಕೊಳ್ಳಿ. ದಯವಿಟ್ಟು ಸೂಸೈಡ್ ಅಂತಾರಲ್ಲ, ದಯವಿಟ್ಟು ಅದಂತೂ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಮದುವೆ ಆಗಿ ಮಕ್ಕಳಿದೆ ಅಂತಂದರೆ ದಯವಿಟ್ಟು ಸೂಸೈಡ್ ಅಂತ ಅದಕ್ಕೆ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದು ತುಂಬ ಮಕ್ಕಳನ್ನ ಎಷ್ಟು ಅಫೆಕ್ಟ್ ಮಾಡುತ್ತೆ ಅಂತಂದರೆ ಸಖತ್ ಅಫೆಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ನಾನು ನನ್ನ ತಮ್ಮನೇ ಇದ್ದೀವಿ. ನನ್ನ ಜೀವನ, ನಮ್ಮಮ್ಮ ಇರಬೇಕಾದ್ರೆ ನನ್ನ ಲೈಫ್ ಇದ್ದಿದ್ದು ಬೇರೆ, ನಮ್ಮಮ್ಮ ಸತ್ತ ಮೇಲೆ ನನ್ನ ಲೈಫ್ ಆಗಿದ್ದೇ ಬೇರೆ. ಟೋಟಲ್ ಚೇಂಜ್. ಜಾಸ್ತಿ ಕೇರ್ ಮಾಡ್ತಾಯಿಲ್ಲ, ನಾನೇ ಜಾಸ್ತಿ ಕೇರ್ ತೋರ್ಸೋಕ್ಕೆ ಹೋಗಿ ಅವ್ರು ಅದನ್ನು ಯೂಸ್ ಮಾಡ್ಕೋತಾ ಇದ್ದಾರೆ. ಐ ಮೀನ್ ಇವಾಗ ಒಂದು ಫ್ರೆಂಡ್ಶಿಪ್ಪಲ್ಲಿ ಹೇಳ್ತಿದ್ದೀನಿ. ನಾನು ಇವಾಗ ಫ್ರೆಂಡ್, ನೀವು ನಂಗೆ ಪರಿಚಯ ಆಗಿದ್ದೀರಾ, ಸೊ ನಾನು ನಿಮ್ಮ ಫ್ರೆಂಡ್ ಆಗಿರ್ತೀನಿ. ನಾನು ಏನು ಮಾಡ್ತೀನಿ ಅಂತಂದರೆ ತುಂಬ ಅಡ್ವಾಂಟೇಜ್ ಕೊಟ್ಬಿಡ್ತೀನಿ, ತುಂಬ ಪ್ರೀತಿ ಮಾಡ್ತೀನಿ, ತುಂಬ ಕೇರ್ ಮಾಡ್ತೀನಿ. ಅವ್ರು ಸೇಮ್ ಕೇರ್ ಸೇಮ್ ಲವ್ ಆ ಕಡೆಯಿಂದ ತೋರಿಸ್ತಾರೆ ಅಂತಂದರೆ ನಿಜವಾಗ್ಲೂ ಇಲ್ಲ, ಯಾರೂ ತೋರಿಸಿಲ್ಲ. ಅಂದರೆ ಇದ್ದಾರೆ ಫ್ರೆಂಡ್ಸ್ಗಳು, ಬಟ್ ಹೊಸ್ದಾಗಿ ಪರಿಚಯ ಆಗೋರು, ಹೊಸ್ದಾಗಿ ಫ್ರೆಂಡ್ಸ್ಗಳು ಆ ಥರ ಇರೋರು ಏನು ಮಾಡ್ತಾರೆ ಅಂತಂದರೆ, ಅವರ ಏನಾದರೂ ನೀಡ್ಗೋಸ್ಕರ ನನ್ನ ಯೂಸ್ ಮಾಡ್ಕೋತಾರೆ. ಯೂಸ್ ಮಾಡಿಕೊಂಡು ಅದು ನನಗೆ ಆಮೇಲೆ ಗೊತ್ತಾದಮೇಲೆ ನಂಗೆ ತುಂಬ ಹರ್ಟ್ ಆಗಿಬಿಡುತ್ತೆ. ಸಂಗೀತ ನೀನು ಯೂಸ್ ಮಾಡ್ಕೊಬಿಟ್ಟವ್ರೆ, ಸಂಗೀತ ನಿನ್ನೆ ಯೂಸ್ ಮಾಡ್ಕೊಬಿಟ್ಟವ್ರೆ, ನೀನು ಇಷ್ಟೊಂದು ಚೀಪಾ, ನನ್ನ ಮೇಲೆ ನನಗೆ ಚೀಪ್ ಅನ್ನೋ ಥರ ಒಂದು ಫೀಲ್ ಬಂದುಬಿಡುತ್ತೆ. ಆ ಥರ ಎಲ್ಲ ಮಾಡಿರೋದುಂಟು ಫ್ರೆಂಡ್ಶಿಪ್ಪಲ್ಲಿ. ಸೊ ಹಂಗಾಗಿ ಅಂದರೆ ಎಲ್ಲ ಫ್ರೆಂಡ್ಸು ಹೇಳ್ತಾಯಿಲ್ಲ, ಒಳ್ಳೆ ಫ್ರೆಂಡ್ಸ್ಗಳು ಇದ್ದಾರೆ. ಜಾನಕಿ ಸೌಂದು ಗ್ರೇಟ್, ಅವರಿಬ್ಬರು ಸಿಗೋಕ್ಕೆ ನಾನು ಪುಣ್ಯ ಮಾಡಿರಬೇಕು. ಓಕೆ ಫ್ರೆಂಡ್ಸ್, ಏನೇನೋ ಮಾತಾಡ್ಬಿಟ್ಟೆ ಅನಿಸುತ್ತೆ ಜಾಸ್ತಿ. ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಯಾರಿಗೂ ನೋವು ಮಾಡಬೇಕು ನನ್ನ ಉದ್ದೇಶ ಅಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. A few moments later. ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಟೈಮ್ಗೆ ಊಟ ಮಾಡಿ, ಆಮೇಲೆ ವಿಡಿಯೋನ ಲೈಕ್ ಮಾಡಿ. ಬಾಯ್.